ಪಾಕಿಸ್ತಾನದ ಬಲೂಚಿಸ್ತಾನದಲ್ಲಿ ಐಇಡಿ ಸ್ಫೋಟದಲ್ಲಿ ಪಾಕಿಸ್ತಾನದ 10 ಸೈನಿಕರು ಸಾವನ್ನಪ್ಪಿದ್ದಾರೆ. ಸ್ಫೋಟದಲ್ಲಿ ಪಾಕ್ ಸೇನಾ ವಾಹನ ಕೂಡ ಭಸ್ಮ ಆಗಿದೆ. ದಾಳಿಯ ಹೊಣೆಯನ್ನು ಹೊತ್ತಿದೆ ಬಲೂಚ್ ಲಿಬರೇಷನ್ ಆರ್ಮಿ. ಸ್ವಾತಂತ್ರ್ಯಕ್ಕಾಗಿ ಹೋರಾಡ್ತಾ ಇದೆ BLA. ದಾಳಿಯ ಹೊಣೆಯನ್ನು ಹೊತ್ತಂತ ಬಲೂಚ್ ಲಿಬರೇಷನ್ ಪಾಕಿಸ್ತಾನಕ್ಕೆ ಈ ಮುಖಾಂತರವಾಗಿ ಬ್ಯಾಕ್ ಟು ಬ್ಯಾಕ್ ಹೊಡೆತ ಬೀಳ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ದೇಶವನ್ನು ಉಳಿಸಿಕೊಳ್ಳೋದಕ್ಕೆ ಸವಾಲು ಎದುರಾಗಿದೆ. ಒಂದು ಕಡೆಯಲ್ಲಿ ಭಾರತದಿಂದ ಪ್ರತಿಕಾರದ ಆತಂಕ ಈಗ ಎದುರಾಗಿರೋದು. ಬಲೂಚಿಸ್ತಾನದಲ್ಲಿ ಐಡಿ ಸ್ಫೋಟ ಆಗಿದೆ. ಸ್ಫೋಟದಲ್ಲಿ ಪಾಕಿಸ್ತಾನದ 10 ಸೈನಿಕರು ಸಾವನ್ನಪ್ಪಿದ್ದಾರೆ ಅನ್ನೋದ್ರ ಬಗ್ಗೆ ವರದಿ ಆಗಿದೆ. ನೋಡಿ, ಇಲ್ಲಿ ಪಾಕಿಸ್ತಾನಕ್ಕೆ ಮರ್ಮಾಘಾತ ಇದೊಂದು. ಊಹಿಸಿರಲಿಲ್ಲ ಇದೇ ಸಂದರ್ಭದಲ್ಲಿ ಈ ಥರ ಬಲೂಚಿಸ್ತಾನದಲ್ಲಿ ಆಗತ್ತೆ ಅನ್ನೋದನ್ನು ಗೆಸ್ಸು ಕೂಡ ಮಾಡಿರಲಿಲ್ಲ. ಬಲೂಚ್ ಲಿಬರೇಷನ್ ಆರ್ಮಿ ಇದು ನಾವೇ ಮಾಡಿರೋದು ಅಂತ ದಾಳಿಯ ಹೊಣೆಯನ್ನು ಹೊತ್ಕೊಂಡಿದೆ. ಸ್ವಾತಂತ್ರ್ಯಕ್ಕಾಗಿ ಹಂಬಲಿಸ್ತಾ ಇದ್ದಾರೆ. ಅವರು ಸ್ವಾತಂತ್ರ್ಯಕ್ಕಾಗಿ ಹೋರಾಡ್ತಾ ಇರೋದು. ಅಟ್ ಎ ಟೈಮ್ ಒಂದೇ ಸಮಯದಲ್ಲಿ ಭಾರತವು ಮತ್ತು ಇನ್ನೊಂದು ಕಡೆಯಲ್ಲಿ ಬಲೂಚಿಸ್ತಾನದಲ್ಲಿ ಈ ಒಂದು ಸ್ಫೋಟ ಎರಡೂ ಒಮ್ಮೆಲೆ ಆಗಿರೋದ್ರಿಂದ ಇದೀಗ ಪಾಕಿಸ್ತಾನ ಇಕ್ಕಟ್ಟಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದೆ. ಯಾವ ಕಡೆ ಕಾನ್ಸಂಟ್ರೇಷನ್ ಮಾಡಬೇಕು ಅನ್ನೋದೇ ಸಮಸ್ಯೆ ಇವಾಗ. ಸುಮ್ಮನೆ ಈ ಕಡೆ ಭಾರತದ ಕಡೆನೇ ಹೆಚ್ಚಿನ ಫೋಕಸ್ ಮಾಡೋಣ ಅಂದರೆ ಅಲ್ಲಿ ನೋಡಿ 10 ಜನ ಆಲ್ರೆಡಿ ಸಾವನ್ನಪ್ಪಿದ್ದಾರೆ. ಇನ್ನೊಂದು ಕಡೆಯಲ್ಲಿ ಅಲ್ಲಿ ಹೋಗಿ ಫೋಕಸ್ ಮಾಡೋಣ ಅಂತಂದರೆ ಇಲ್ಲಿ ಗಡಿಯಲ್ಲಿ ನಮ್ಮ ಯೋಧರು ರೆಡಿಯಾಗಿ ನಿಂತಿದ್ದಾರೆ. ಇದೀಗ ಸಂಕಷ್ಟದ ಪರಿಸ್ಥಿತಿಯಲ್ಲಿ ಪಾಕಿಸ್ತಾನ ಸಿಲುಕಿಕೊಂಡಿದೆ. ತನ್ನ ಕೆಟ್ಟ ದುರ್ಬುದ್ಧಿಗೆ ಸರಿಯಾದಂಥ ಪಾಠ ಕಲಿಸಬೇಕಾದಂಥ ಅವಶ್ಯಕತೆಯೂ ಇತ್ತು. ಈಗ ಕಾಲವು ಕೂಡ ಸನ್ನಿಹಿತ ಆಗಿದೆ. ಸಮಯ ಕೆಟ್ಟೋಗ್ಬಿಟ್ಟಿದೆ ಪಾಕಿಸ್ತಾನಕ್ಕೆ.